ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ನನಗೆ ಅವತ್ತು ಜೈಲು ಮತ್ತು DCM ಅಂತ ಎರಡು ಆಫರ್ ಇತ್ತು BJP ಅವಧಿಯಲ್ಲಿ. ನಾನು ಜೈಲನ್ನೇ ಚೂಸ್ ಮಾಡಿಕೊಂಡೆ ಹೊರತು ನಾನು ಆ ಪಕ್ಷಕ್ಕೆ ಹೋಗಿ DCM ಆಗಲಿಲ್ಲ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಮೈತ್ರಿ ಸರ್ಕಾರದ ವೇಳೆ ಆಫರ್ ಜೊತೆಗೆ ಬೆದರಿಕೆ ಹಾಕಿದ ಬಗ್ಗೆ ಕೂಡ ಮಾತು ಕೇಳಿಬಂತು. ಪುಸ್ತಕ ಬಿಡುಗಡೆ ವೇಳೆಯಲ್ಲಿ ಅಂತರಾಳವನ್ನು ಬಿಚ್ಚಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. DKಶಿ ಪಕ್ಷನಿಷ್ಠೆ ಬಗ್ಗೆ ಎರಡು ಮಾತಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಈ ಥರ ಹೇಳಿದ್ದಾರೆ ಪುಸ್ತಕ ಬಿಡುಗಡೆ ವೇಳೆಯಲ್ಲಿ ಅಂತ ಹೇಳಿದ್ದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪಾರ್ಟಿಯ ಲಾಯಲ್ಟಿ ಬಗ್ಗೆ, ಪಕ್ಷ ನಿಷ್ಠೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಎರಡು ಮಾತಿಲ್ಲ. ಯಾರು ಅದನ್ನು ತಕರಾರು ಮಾಡುವಂತಿಲ್ಲ, ಕ್ವಶನ್ ಮಾಡುವಂತೆ ಕೂಡ ಇಲ್ಲ. ಈ ಬಗ್ಗೆ ಯಾರ ಬಳಿ ಹೇಳಬೇಕು ಅವರಿಗೆ ಮೊದಲೇ ಹೇಳಿದರು, ಅದರ ಬಗ್ಗೆ ನಮಗೂ ಗೊತ್ತಿತ್ತು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. DCM ಹೇಳಿರೋದು ನಿಜ, ಇದರಲ್ಲಿ ಏನೂ ಸುಳ್ಳಿಲ್ಲ ಅಂಥೇಳಿ ಸಂತೋಷ್ ಲಾಡ್ ಹೇಳಿದ್ದಾರೆ. ಪಕ್ಷ ನಿಷ್ಠೆ ಇದಾರಲ್ಲ, ಪಕ್ಷ ನಿಷ್ಠೆಯಿಂದ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಅದು ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದು ಗೊತ್ತಿದೆ, ಎಲ್ಲ ವಿಚಾರ ಪಕ್ಷಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಹೋರಾಟ ಮಾಡಬಹುದಿತ್ತಲ್ಲ ಅವಾಗ ಹೇಳಿದ್ದಾರೆ ಇದನ್ನ. ಅವಾಗ ಯಾರು ಮುಂದೆ ಹೇಳಬೇಕು ಅವ್ರು ಹೇಳಿದ್ದಾರೆ, ಇದನ್ನು ಹೇಳಿದ್ದೇ ಇಲ್ಲ, ಗೊತ್ತಿದೆ ವಿಚಾರ ಇದು. ಅವ್ರಿಗೆ ಯಾವ ರೀತಿ ಅವಾಗ ತೊಂದರೆ ಆಯ್ತು ಅನ್ನೋದು ಗೊತ್ತಿದೆ, ಅದೇನು ಪ್ರಶ್ನೆ ಇಲ್ಲ. ಅವ್ರು ನಮ್ಮ ಪಕ್ಷದಲ್ಲಿ ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷ ಬಿಡೋಲ್ಲ, ನನಗೆ ಎಷ್ಟೇ ತೊಂದರೆ ಆದರೂ ಕೂಡ ಹೇಳಿದ್ದಾರೆ ಅವರು. ಹೀಗಾಗಿ ಅವರು ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಅದರಲ್ಲೇನು ಪ್ರಶ್ನೆ ಇಲ್ಲ. ಪಕ್ಷ ನಿಷ್ಠೆ ಇದಾರಲ್ಲ, ಪಕ್ಷ ನಿಷ್ಠೆಯಿಂದ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಅದು ಅದರಲ್ಲೇನು ಪ್ರಶ್ನೆ ಇಲ್ಲ. ಅಲ್ಲ, ಈಗ DCM ಸಾಹೇಬ್ರು ಹೇಳಿರ್ತಕ್ಕಂಥದ್ದು ನಿಜ ಇದೆ. ಅವ್ರಿಗೆ ಆ ಥರ ಆಫರ್ ಬಂದಿರತಕ್ಕಂಥ ಹೇಳಿದಾರೆ ಅಂದ್ರೆ ನಾವು ಒಪ್ಪಬೇಕಾಗತ್ತೆ. ಸೊ ಐ ಡೋಂಟ್ ನೋ, ಅವ್ರು ಹೇಳಿರ್ತಕ್ಕಂಥ ನಾವು ಒಪ್ಪಬೇಕಾಗತ್ತೆ. ಇಫ್ ಎಸ್ ಪಬ್ಲಿಕ್ಲಿ ಟೆಲ್ಲಿಂಗ್ ಇಟ್ ಮೈಟ್ ಬಿ ಟ್ರೂ. ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ. ಯಾವ ಸಂದರ್ಭದೊಡನೆ ಯಾರು ವಿವರಿಸ್ತಾರೆ ಗೊತ್ತಾಗಲ್ಲ. ದರ್ ಇಸ್ ಅ ರೆಫರೆನ್ಸ್ ವಿತ್ ದ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ.